ರಾಜ್ಯಾದ್ಯಂತ 60 ದಿನಗಳ ಪ್ರವಾಸ ಕೈಗೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಮತ್ತು ಬಂಗಾರಪೇಟೆ ಎರಡು ಕ್ಷೇತ್ರಕ್ಕೆ 10ನೇ ತಾರೀಕು ಗುರುವಾರ ನಿಖಿಲ್ ಕುಮಾರಸ್ವಾಮಿರವರು ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಂತರ ಪಕ್ಷ ಪುನಶ್ಚೇತನಗೊಳಿಸಬೇಕು, ಆ ನಿಟ್ಟಿನಲ್ಲಿ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಗೆ, ಕೋಲಾರ ವಿಧಾನಸಭಾ ಕ್ಷೇತ್ರಕ್ಕೆ ಸರಿಸುಮಾರು 2 ಗಂಟೆ ಸಮಯಕ್ಕೆ ಬಂಗಾರಪೇಟೆಯಿಂದ ಕೋಲಾರಕ್ಕೆ ಆಗಮಿಸಿ 2 ಗಂಟೆಯಿಂದ 3 ಅಥವಾ 3:30 ತನಕ ಬೈಕಲ್ಲಿ ಹೊರಟು ಸರಿಸುಮಾರು 700-800 ಜನ ಯುವ ಮಿತ್ರರ ಒಂದು ಬೈಕಲ್ಲಿ ತಂಡದೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಸಂಚರಿಸಿ ತದನಂತರ ಸತ್ಯಸಾಯಿ ಬಾಬಾ ದೇವಸ್ಥಾನದ ಏನು ಗುರುಪೂರ್ಣಿಮೆ ಒಂದು ಪೂಜಾ ಕಾರ್ಯಕ್ರಮದಿಂದ ಆ ದೇವಸ್ಥಾನದಲ್ಲಿ ಅಲ್ಲಿ ಭೇಟಿ ಕೊಟ್ಟು ದೇವರ ಆಶೀರ್ವಾದ ಪಡೆದು ಹಾಗೆ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಬೈಕ್ ರ್ಯಾಲಿ ಮೊದಲುಗೊಂಡು ತದನಂತರ ಭೈರವಾಡ ನಗರದಲ್ಲಿ ಅಲ್ಲಿ ಮೈದಾನದಲ್ಲಿ ಆಯೋಜನೆ ಮಾಡತಕ್ಕಂಥ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ, ಅದು ಕಾರ್ಯಕರ್ತರ ಸಮಾವೇಶ. ಸರಿಸುಮಾರು 4,000ಕ್ಕೂ ಹೆಚ್ಚು ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಸಭೆ. ಅದರ ಒಂದು ನಿಖಿಲ್ ಕುಮಾರಸ್ವಾಮಿರವರ ಜೊತೆಯಾಗಿ ಅನೇಕ ರಾಜ್ಯ ನಾಯಕರು ಹಾಗೆ ನಮ್ಮ ಲೋಕಸಭಾ ಸದಸ್ಯರು, ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು, ಜಿಲ್ಲೆಯ ನಮ್ಮ JDS ಪಕ್ಷದ ಶಾಸಕರುಗಳು, ಮುಖಂಡರುಗಳು, ಅದ್ರ ಜೊತೆಯಾಗಿ ಒಂದು ನೋಂದಣಿ ಅಂದರೆ ನಮ್ಮ ಮಿಸ್ ಕಾಲ್ ಕೊಟ್ಟು ಅದರ ಮೂಲಕ ಆನ್ಲೈನಲ್ಲಿ ನೋಂದಣಿ ಆಗ್ತಕ್ಕಂಥ ಸದಸ್ಯತ್ವ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಒಂದು ಮಿಸ್ ಕಾಲ್ ತಮಗೆ ಹೇಳ್ತೀನಿ. ಆ ಮಿಸ್ ಕಾಲ್ಗೆ ಈಗಾಗಲೇ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಜನ ಮಿಸ್ ಕಾಲ್ ಕೊಟ್ಟು ಅದರಿಂದ ನಮ್ಮ ಸದಸ್ಯರನ್ನು ಕೂಡ ಪಡೆದಿದ್ದಾರೆ.